ಹಾಯ್, ನಿಮ್ಮೆಲ್ರಿಗೂ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ವಿನಯ್. ನನ್ನ ಜೀವನದ 2 ಅತ್ಯಮೂಲ್ಯ ಮುತ್ತುಗಳು ಇವರಿಬ್ಬರು. ಒಬ್ಬರು ನನ್ನಮ್ಮ ಸೌಭಾಗ್ಯ, ಇನ್ನೊಬ್ಬಳು ನನ್ನ ಹುಡುಗಿ ಸಂಸ್ಕೃತಿ. ನಾನು ಯಾರು, ಇವ್ರು ಯಾರು, ಇವನ ಕತೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವೇ ನೋಡಿ, ಎಲ್ಲ ಗೊತ್ತಾಗತ್ತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಃ ಶಿವಾಯ. ವಿನಿ, ಟೈಮ್ ಇಷ್ಟೊತ್ತಾದ್ರೂ ಇನ್ನೂ ಮಲ್ಗೆ ಇದ್ದಾನಲ್ಲ. ಲೋ ವಿನಿ, ಏಳೋ ಮೇಲೆ. ರಾತ್ರಿ ಎಲ್ಲ ಮೊಬೈಲ್ ನೋಡೋದು, ಬೆಳಿಗ್ಗೆ ಇಷ್ಟೊತ್ತಾದ್ರೂ ಮಲ್ಗಿರೋದು. ನಮ್ಮನೆ ಕಾವಲು ಕಾಯಕ್ಕೆ ನಾಯಿನೇ ಬೇಡ, ಇವನೇ ಸಾಕು. ಬೆಳಗಿನ ಜಾವ 3 ಗಂಟೆವರೆಗೂ ಮೊಬೈಲ್ ನೋಡ್ಕೊಂಡು ಎದ್ದಿರ್ತಾನೆ. ಅದೇನ್ ನೋಡ್ತಿರ್ತಾನೋ ನಂಗಂತೂ ಗೊತ್ತಿಲ್ಲ. ಲೋ ವಿನಿ, ಏಳೋ ಮೇಲೆ. ಅಷ್ಟೊತ್ತಿಂದ ಬಡ್ಕೊಳ್ತಾ ಇದ್ದೀನಿ, ಏಳೋ ಮೇಲೆ. ಹೇಳೋ, ಅವಾಗ್ಲಿಂದ ಬಡ್ಕೊಳ್ತಾ ಇದ್ದೀನಿ. ಓ ರಾಮ, ಇದೇನು ರೂಮಾ ಕಸದ ತೊಟ್ಟಿನ? ನಂಗೂ ರೂಮ್ ಕ್ಲೀನ್ ಮಾಡಿ ಮಾಡಿ ಸಾಕಾಗೋಗಿದೆ. ಏನ್ ಬಂದಿದೆ ನಿಂಗೆ ದೊಡ್ಡ ರೋಗ? ಹೇಳೋ ಬೇಗ. ರೂಮ್ನ ಯಾಕೋ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ? ಏನು ಗಲೀಜ? RCB ಅಂದ್ರೆ ನಿಯತ್ತು. ಕ್ಲೀನ್ ಆಗಿರಲ್ಲ ನನ್ನ ರೂಮ್ ಯಾವತ್ತು. ಪ್ರಾಸಾನ, ಈಗ ನೀನ್ ಹೋಗ್ ಮಾಡ್ಲಿಲ್ಲ ಅಂದ್ರೆ ಸ್ನಾನ ಊರವ್ರ ಮುಂದೆ ಹರಾಜಾಕ್ಬೇಕಾಗುತ್ತೆ ನಿನ್ ಮಾನ. ಇದೊಂದು ಡ್ಯಾನ್ಸು. ಬೇಗ ಏಳು ಮಗ್ನೆ, ಪ್ಲೀಸ್. ಹೋಗಮ್ಮ. ಎದ್ದೇಳೋ. ಸರಿ, ತಿಂಡಿ ಏನ್ ಮಾಡಿದ್ಯಾ? ಹಾ, ನೀನ್ ಹೀಗೆ ಹೇಳಿದ್ರೆ ಎದ್ದೋಳಲ್ಲ ಅಲ್ವಾ? ಇರು, ನನ್ನ ಮಗನಿಗೆ ಇಷ್ಟ ಅಂತ ಉಪ್ಪಿಟ್ಟು ಮಾಡಿದ್ದೀನಿ ಕಣೋ. ಕಾಂಕ್ರೀಟಾ? ಅಯ್ಯಪ್ಪ, ನಂಗೆ ಬೇಡ. ನನ್ನ ಪ್ರೀತಿ ಮಗನ್ಗೋಸ್ಕರ ಬಾಸ್ಮತಿ ಅಕ್ಕಿಲಿ ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕಿ ಸ್ಪೆಷಲ್ ಪಲಾವ್ ಮಾಡಿದಿನೋ. ವಾವ್, ಸೌಭಾಗ್ಯ, ನೀನು ನನಗೆ ಗೊತ್ತಿತ್ತು. ಯು ಆರ್ ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್ ಅಂತ. ಸರಿ ಸರಿ, ಎದ್ದೇಳು, ಬೇಗ ರೆಡಿ ಆಗು, ಕೆಲ್ಸಕ್ಕೆ ಲೇಟ್ ಆಗುತ್ತೆ. ಒಳ್ಳೆ ಹುಡುಗ ಇವನು. ಅಮ್ಮ, ತಿಂಡಿ. ಹಾ, ತರ್ತಾ ಇದ್ದೀನಿ. ತಗೋ, ನೀರು, ತಿಂಡಿ. ವಿನಿ, ವಿನಿ, ಈ ಮಂತ್ದು ಎಲ್ಲ EMI ಕಟ್ಟಿದ್ಯನೋ? ಎಲ್ಲ ಕಟ್ಟಿದ್ದೀನಮ್ಮ. TV EMI ಕಟ್ಟಿದ್ದೀನಿ. ನಿನ್ ಬೈಕ್ದು ಕಟ್ಟಿದ್ದೀನಲ್ಲ. ಮನೆ ಲೋನು, ಮನೆ ಲೋನು, ಚೀಟಿ, ವಾಷಿಂಗ್ ಮಿಷಿನು ಎಲ್ಲ ಸೇರಿ ಕಟ್ಟಿದ್ದೀನಲ್ಲಮ್ಮ. ಸರಿ. ವಿನಿ, ವಿನಿ, ಏನು? ಏನಿಲ್ಲ, ಈ ಸಂಸಾರಕ್ಕೋಸ್ಕರ ನೀನೊಬ್ಬನೇ ಕಷ್ಟಪಡ್ತಿದ್ಯಾ. ಹಗಲು ರಾತ್ರಿ ಅಂದೆ ದುಡಿತಾ ಇದೆಯಾ. ನಾನು ಕೂಡ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದೀನೋ. ನಿಂಗೂ ಸ್ವಲ್ಪ ಸಹಾಯ ಆಗುತ್ತೆ. ಏನು ಬೇಡ ಅಮ್ಮ. ಅಮ್ಮ ನೋಡು, ಚಿಕ್ಕ ವಯಸ್ಸಿಂದ ನನಗೆ ಅಪ್ಪು ನೋಡಿದ ನೆನಪೇ ಇಲ್ಲ. ಇನ್ನು ಈ ಸಂಬಂಧಿಕರಂತೂ ಕಷ್ಟ ಕಾಲದಲ್ಲಿ ಆಗಲೇ ಇಲ್ಲ. ನನಗೆ ಅಪ್ಪ, ಅಮ್ಮ, ಫ್ರೆಂಡು, ಗೈಡು, ಟೀಚರು ಎಲ್ಲ ನೀನೇ ಆಗಿ ಇಷ್ಟು ವರ್ಷ ಸಾಕಿದ್ಯಾ. ಅವ್ರ ಮನೆ ಕೆಲಸ ಮಾಡಿ ನನಗೆ ಗೂಳಿ ಯಾಕೆ ಸಾಕಿದ್ಯಾ. ಈಗ ನಾನಿದ್ದಲ್ಲ, ಬಿಡು, ನಾನು ನೋಡ್ಕೊಂತೀನಿ. ಅದು ಆಗಲ್ಲ ಕಣ. ನೂರು ಸಾರಿ ಹೇಳಿದರು ಆಸೆ ತೀರಲ್ಲ. ಸೌಭಾಗ್ಯ, ಸೌಭಾಗ್ಯ, ಐ ಲವ್ ಯು.
ಹಾಯ್. ಯಾರು ಸರ್ ನೀವು? ನಾನಾ? ಹಾ, ನೀವೇ. ನಾನು ಹೀರೋ. ಯಾವ ಹೀರೋ? ಯಾವ ಹೀರೋ ಅಂದರೆ ಅವ್ರವ್ರ ಲೈಫಲ್ಲಿ ಅವ್ರವರೇ ಹೀರೋ, ಅವ್ರವರೇ ಹೀರೋಯಿನ್ನು. ಆದರೆ ಇಲ್ಲಿ ನಮ್ಮ ಹುಡುಗಿಗೆ ನಾನು ಹೀರೋ. ಅದ್ ಕರೆಕ್ಟ್. ಆದ್ರೆ ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ಇಲ್ಲ ನಿನ್ಗೋಸ್ಕರ ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ರೆ. ನನ್ನನ್ನು ಮನಸ್ಸಿ ನನ್ನ ಹೃದಯದ ಪಟ್ಟದ ರಸಿ. ಆದರೆ ನನ್ನ ಲೆಟರ್ ಬರೋಕ್ಕೊಂದು ರೀಸನ್ ಇದೆ. ಏನದು? ಅದು ನಮ್ಮ ಹುಡುಗಿ ಕೋಪ ಮಾಡ್ಕೊಂಡಾಗ ಎಷ್ಟು ಮುದ್ದಾಗಿ ಕಾಣ್ತಾಳೆ ಅಂತ ನೋಡಬೇಕಿತ್ತು, ಅದಕ್ಕೆ. ಓ, ಕೋಪ ಮಾಡ್ಕೊಂಬಿಟ್ಲಲ್ಲಪ್ಪ. ಟಂಟಡಾನ್. ನೆಕ್ಸ್ಟ್ ಟೈಮ್ ಲೇಟಾಗಿ ಬರಲ್ಲ, ಸಾರಿ. ಸರಿ ಆಯ್ತು, ನಡಿ ಹೋಗೋಣ. ಎಲ್ಲಿಗೆ? ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಹೋಗೆ, ನಾನು ದೇವಸ್ಥಾನಕ್ಕೆಲ್ಲ ಬರಲ್ಲ. ನನಗೆ ನನ್ನ ತಾಯಿನೇ ದೇವರು, ನೀನೇ ನನ್ನ ಪ್ರೀತಿ ದೇವತೆ. ಇವಾಗ ನೀನ್ ಬರ್ತೀಯೋ ಬರಲ್ವಾ? ನೋಡು, ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಅಂತ. ನಿನಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ಅಲ್ವಾ? ಸರಿ ಆಯ್ತು, ಹೋಗು. ಆಯ್ತಮ್ಮ ಸಂಸ್ಕೃತಿ, ನಡಿ, ನಿನ್ ಸಮಾಧಾನಕ್ಕೋಸ್ಕರ ಆದ್ರೂ ಬರ್ತೀನಿ. ವಿನಿ, ನಿನ್ನ ಹತ್ರ ಏನೋ ಒಂದು ಕೇಳಬೇಕು. ಕೇಳಲಾ? ಕೇಳು. ಏನಿಲ್ಲ, ನಿನಗೆ ನಾನು ಯಾಕೆ ಇಷ್ಟ ಆದೆ? ಹೇಳಲೇಬೇಕಾ? ಹಾ, ಪ್ಲೀಸ್ ಹೇಳು. ನಾನು ನಿನ್ನ ಫಸ್ಟ್ ಟೈಮ್ ನೋಡಿದಾಗ ನನ್ನ ಅಮ್ಮನ ಗುಣಗಳಿರೋ ದೇವತೆ ಹಾಕ್ಕಂಡೆ, ಅದಕ್ಕೆ ನನಗಿಷ್ಟ ಆದೆ. ಹೌದಾ? ನಿಮ್ಮಮ್ಮ ಅಷ್ಟೊಂದು ಒಳ್ಳೆಯವರಾ? ಹ್ಞೂ, ಮತ್ತೆ ಅದು ಸರಿ. ಆದರೆ ನಂಗೆ ಭಯ ಆಗ್ತಾ ಇದೆ. ನಮ್ಮ ವಿಷಯ ನಿಮ್ಮ ಮನೇಲಿ ಗೊತ್ತಾ? ಇಲ್ಲ, ಬಟ್ ಖಂಡಿತ ಒಪ್ಕೊಳ್ತಾರೆ. ಅದು ಹೇಗೆ? ಯಾಕಂದ್ರೆ ನೀನು ಸರ್ವಗುಣ ಸಂಪನ್ನೆ. ಇವನು ಮಾಸು ಇವಳು ಪಕ್ಕ ಕ್ಲಾಸು, ಮಿಕ್ಸ್ ಆಯ್ತು ಹೇಗೆ ಇವರಿಬ್ಬರ ಮನಸ್ಸು. ಇವನು ಮಾಸು ಇವಳು ಪಕ್ಕ ಕ್ಲಾಸು, ಒಂದಾಯ್ತು ಹೇಗೆ ಇವರಿಬ್ಬರ ಮನಸ್ಸು. ಶೀಸ್ ಪ್ಯೂರ್ ಹಾಲು, ಇನ್ ಸ್ವಲ್ಪ ಕಲರ್ಡಲ್ಲು, ಪರವಾಗಿಲ್ಲ ಆದ್ರೂ ಲವ್ ಅಂದ್ರೆ ಕವಲ್ಲು. ಇವರ ಪ್ರೀತಿ ಮೇಲೆ ಬೀಳದಿರಲಿ ಯಾರ ಕಣ್ಣು, ಇವರ ಬೆಸ್ಟ್ ಎಕ್ಸಾಂಪಲ್ ಆಫ್ ಹಾಲು ಆ್ಯಂಡ್ ಜೇನು. ಇವನು ಮಾಸು ಇವಳು ಪಕ್ಕ ಕ್ಲಾಸು, ಮಿಕ್ಸ್ ಆಯ್ತು ಹೇಗೆ ಇವರಿಬ್ಬರ ಮನಸ್ಸು. ಇವನು ಮಾಸು ಇವಳು ಪಕ್ಕ ಕ್ಲಾಸು, ಒಂದಾಯ್ತು ಹೇಗೆ ಇವರಿಬ್ಬರ ಮನಸ್ಸು. ಸೌಭಾಗ್ಯ, ಸೌಭಾಗ್ಯ, ಅಮ್ಮ, ಅಮ್ಮ. ಏನಿವತ್ ನನ್ ಮಗ ಇಷ್ಟೊಂದು ಮಸ್ಕ ಹೊಡಿತಾ ಇದ್ದಾನೆ? ಏನ್ ಸಮಾಚಾರ? ಅದು ಅದು ಅಂದ್ರೆ ನಿಂಗೆ ಯಾವ ತರ ಹುಡುಗಿ ಬೇಕಮ್ಮ? ಮನೆ ಕೆಲಸ ಮಾಡಕ್ ಯಾವ ಹುಡುಗಿ ಆದ್ರೇನೋ, ಮೈ ಬಗ್ಸಿ ಚೆನ್ನಾಗಿ ಕೆಲಸ ಮಾಡ್ಬೇಕಷ್ಟೇ. ಮನೆ ಕೆಲಸ ಮಾಡಕ್ಕಲ್ಲಮ್ಮೋ. ಮತ್ತೆ ಅಂದ್ರೆ ನಿನ್ಗೆ ಯಾವ ತರ ಸೊಸೆ ಬೇಕು ಅಂತ. ಹೇ ಕಳ್ಳ, ಸುತ್ತಿ ಬಳಸಿ ಈ ವಿಷಯಕ್ಕೆ ಬರ್ತಿದ್ಯಾ ನೀನು? ನೋವಾಗ್ತಿದೆ ಅಮ್ಮ. ನೋಡು ಮಗ್ನೆ, ನನಗ್ ಸೊಸೆ ಆಗೋಳು ಮಹಾಲಕ್ಷ್ಮಿ ಆಗಿರ್ಬೇಕು. ಇದಾಳೆ ಇದಾಳೆ. ಆಮೇಲೆ ಅಡಿಗೆ ಮಾಡಕ್ ಬರ್ಬೇಕು, ದೇವ್ರ ಮೇಲೆ ನಂಬಿಕೆ ಇರ್ಬೇಕು, ಒಳ್ಳೆ ಸಂಸ್ಕೃತಿ, ಒಳ್ಳೆ ಗುಣಗಳಿರ್ಬೇಕು. ಆಮೇಲೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ನನ್ಗಿಂತ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೋತಾಳೆ ನೋಡ್ಕೋತಾಳೆ ನೋಡ್ಕೋತಾಳೆ? ಯಾರೋ ಅವಳು? ಅಮ್ಮ, ಅದು ಅದು ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ. ಓ, ಇಲ್ಲಿವರೆಗೂ ಬಂತ ನಿನ್ ಸಮಾಚಾರ? ಅದ್ ಸರಿ, ಇವಾಗ ನಾನು ಹೇಳಿದ್ನಲ್ಲ, ಅದೆಲ್ಲ ಕ್ವಾಲಿಟೀಸ್ ಇದೆಯಾ ಅವಳಿಗೆ? ಹ್ಞೂ ಅಮ್ಮ, ನೀನು ಹೇಳಿದ ಕ್ವಾಲಿಟೀಸ್ ಎಲ್ಲ ಅವಳಿಗೆ ಸ್ವಲ್ಪ ಜಾಸ್ತಿನೇ ಇದೆ. ಆಕ್ಚುಲಿ ಅವಳು ತುಂಬ ಒಳ್ಳೆಯವಳು.
ಹೌದಾ? ನೋಡ್ ಮಗ್ನೆ, ನನಗೆ ನಿನ್ ಖುಷಿನೇ ನನ್ನ ಖುಷಿ. ನೀನ್ ಸಂತೋಷವಾಗಿರ್ಬೇಕು. ಅವಳನ್ನ ಮನೆ ಕರ್ಕೊಂಡ್ ಬಾ. ಐ ಆಮ್ ಸೋ ಹ್ಯಾಪಿ ಸೌಭಾಗ್ಯ. ನನಗೆ ಗೊತ್ತಿತ್ತು ನೀನು ಒಪ್ಕೊಂಡೇ ಒಪ್ಕೊಂತೀಯ ಅಂತ. ಅದ್ ಸರಿ, ನನ್ನ ಸೊಸೆ ನೋಡಕ್ ಹೇಗಿದ್ದಾಳೆ? ಏನಾಯ್ತೋ? ಆ, ಆ. ಸರಿ, ಇವಾಗ ಅವಳು ಬರ್ತಾಳಲ್ಲ, ನೀನು ನೋಡು ಅಂತ ಇರು. ಹಾಂ, ಹಲೋ ಹಲೋ, ಹೇಳು ವಿನಿ. ಹಲೋ ಸಂಸ್ಕೃತಿ, ಐ ಆಮ್ ಸೋ ಹ್ಯಾಪಿ. ಏನೋ ಆಯ್ತು? ಅದು ನಮ್ಮ ಕನಸು ನಿಜ ಆಗೋಟೆ ಮಾತ್ರ ಬಂದೇ ಬಿಡ್ತು. ಏನೋ ಅದು? ಅದು ನಮ್ಮಮ್ಮ ನೀನು ಒಪ್ಕೊಂಡ್ಬಿಟ್ರು ಕಣೆ. ಹೌದಾ? ನಿಜವಾಗ್ಲೂನಾ? ತಮಾಷೆ ಮಾಡ್ತಿಲ್ಲ ತಾನೆ? ನನಗ್ ನಂಬೋಕೆ ಆಗ್ತಿಲ್ಲ. ಅದೆಲ್ಲ ಬಿಡು, ನೀನ್ ಈಗಲೇ ಹೊರಡ್ಬಾ. ಅಮ್ಮ ನೀನ್ ನೋಡ್ಬೇಕಂತೆ. ಇವಾಗ್ಲೇ ಬರ್ಬೇಕಾ? ಈಗ್ಲೇ, ಬೇಗ ಬೇಗ ಬಾ. ಹಾ. ಅಮ್ಮ ಅಮ್ಮ ಬರ್ತಾ ಇದ್ದಾಳಂತೆ. ಹಾ, ಬರ್ಲಿ ಬರ್ಲಿ. ಅಮ್ಮ ಸಂಸ್ಕೃತಿ. ಅಮ್ಮ ಆಶೀರ್ವಾದ ಮಾಡಿ. ಹಾ, ಹಾ. ನನಗ್ ತುಂಬಾನೇ ಖುಷಿ ಆಗ್ತಿದೆ. ನನಗ್ ನಂಬೋಕೆ ಆಗ್ತಿಲ್ಲ ನೀವು ಒಪ್ಕೊಂಡಿದ್ದೀರಾ ಅಂತ. ಇದು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಯಾರಿಗೆ ಬೇಕು ನಿನ್ ಸೀರೆ? ವಿನಿ, ಇವಳು ನನಗಿಷ್ಟ ಇಲ್ಲ. ಇವಳು ಸರಿ ಇಲ್ಲ. ನೀನ್ ಇವಳನ್ನ ಮದ್ವೆ ಆಗೋದು ನನಗಿಷ್ಟ ಇಲ್ಲ. ನಿನಗೆ ನಾನ್ ಬೇಕಾ ಅಥವಾ ಇವಳು ಬೇಕಾ? ಅಮ್ಮ ಏನಾಯ್ತಮ್ಮ? ಸಂಸ್ಕೃತಿ ಆತರ ಹುಡುಗಿ ಅಲ್ಲ. ಮುಚ್ಚು ಬಾಯಿ. ಅಮ್ಮ ಅಮ್ಮ ಆಚೆ ಹೋಗೆ ಆಚೆ. ಸಂಸ್ಕೃತಿ ನಿಂತ್ಕೋ. ಅಮ್ಮ ಏನ್ ಮಾಡಿದೆ ನೀನು? ಸಂಸ್ಕೃತಿ ಪ್ಲೀಸ್ ನನ್ನ ಮಾತು ಕೇಳು. ಇಲ್ಲಿ ಏನ್ ನಡೀತಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಸಾಕು, ನೀನ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ನೀನು ನಿಮ್ಮಮ್ಮ ಒಳ್ಳೆ ಬಹುಮಾನನೇ ಕೊಟ್ರಿ. ಇವತ್ತೇ ಲಾಸ್ಟ್. ನಾನು ಇನ್ಯಾವತ್ತೂ ನಿನ್ ಮುಖ ಸಹ ನೋಡಲ್ಲ. ಸಂಸ್ಕೃತಿ ನೋಡು, ಕೋಪದಲ್ಲಿ ಯಾವುದೇ ನಿರ್ಧಾರ ತಗೋಬೇಡ. ಸಮಾಧಾನವಾಗಿ ನನ್ನ ಮಾತು. ಅಮ್ಮ 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 ಏನಾಯ್ತಮ್ಮ? ಅಮ್ಮ ಅಮ್ಮ? ಏನಾಯ್ತಮ್ಮ? ಅಮ್ಮ ವಿನಿ, ಮೊದ್ಲು ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬಾ. ಅಮ್ಮ. ಡಾಕ್ಟರ್, ನನ್ನ ತಾಯಿಗೆ ಏನು ಆಗಿರಲ್ಲ ಡಾಕ್ಟರ್. ನಾನು ಅವ್ರನ್ನ ಚೆಕ್ ಮಾಡಿದೆ. ಭಯ ಪಡೋವಂಥದ್ದೇನಿಲ್ಲ. ಬಟ್ ಅವ್ರಿಗೆ ಆಗಿರೋದು ಸಿಜೋಫ್ರೀನಿಯಾ ಡಿಸಾರ್ಡರ್. ಸಿಜೋಫ್ರೀನಿಯಾ ಡಿಸಾರ್ಡರ್ ಅಂದ್ರೆ? ಸಿಜೋಫ್ರೀನಿಯಾ ಡಿಸಾರ್ಡರ್ ಅಂದರೆ ಅದೊಂದು ಮಾನಸಿಕ ಅಸ್ವಸ್ಥತೆ. ಬ್ರೈನಲ್ಲಾಗುವಂಥ ರಾಸಾಯನಿಕ ಅಸಮತೋಲನದಿಂದ ಮತ್ತು ಬ್ರೈನ್ನಲ್ಲಿನ ನರದೌರ್ಬಲ್ಯದಿಂದ ಇದು ಬರುತ್ತೆ. ಸಿಜೋಫ್ರೀನಿಯಾ ಡಿಸಾರ್ಡರ್ ಇರೋ ವ್ಯಕ್ತಿಗಳಿಗೆ ಯಾರೂ ಮಾತಾಡದೇ ಇದ್ರೂ ಕೂಡ ಅವ್ರ ಕಿವಿ ಹತ್ರ ಯಾರೋ ಮಾತಾಡ್ದ ಹಾಗೆ ಕೇಳಿಸುತ್ತೆ. ಅಮ್ಮ ಆಶೀರ್ವಾದ ಮಾಡಿ. ಸೌಭಾಗ್ಯ, ಈ ಹುಡುಗಿ ಸರಿ ಇಲ್ಲ. ನಂಬೇಡ. ಇವಳು ನಾಟಕ ಆಡ್ತಿದ್ದಾಳೆ. ತುಂಬಾನೇ ಖುಷಿ ಆಗ್ತಿದೆ. ಇವಳು ನನಗ್ ನಂಬೋಕೆ ಆಗ್ತಿಲ್ಲ. ನಿನ್ನನ್ನ ನಿನ್ ಮಗನ್ನ ದೂರ ಮಾಡ್ಬಿಡ್ತಾಳೆ. ಹುಷಾರು, ನಂಬೇಡ. ಹುಷಾರು ಹುಷಾರು. ಯಾರಿಗೆ ಬೇಕು ನಿನ್ ಸೀರೆ? ವಿನಿ, ಅವ್ರು ಯಾರನ್ನೂ ನಂಬಲ್ಲ. ಅವ್ರು ಕೆಲವೊಮ್ಮೆ ವಿಚಿತ್ರವಾಗಿ ವರ್ತಿಸ್ತಾರೆ. ಅವರಿಗೆ ಕಲ್ಪನೆ ಮತ್ತು ವಾಸ್ತವದ ಮಧ್ಯೆ ವ್ಯತ್ಯಾಸನೇ ಗೊತ್ತಾಗಲ್ಲ. ಅವ್ರೇನೇನು ಕಲ್ಪಿಸ್ಕೊಳ್ತಾರೋ ಅದೆಲ್ಲ ನಿಜ ಅಂತ ನಂಬ್ತಾರೆ. ಕೆಲವೊಂದು ಸಲ ಅವ್ರ ಲೋಕದಲ್ಲಿ ಅವರೇ ಕಳೆದು ಹೋಗಿರೋ ಹಾಗೆ ಹೊರಗಡೆಯಿಂದ ನೋಡೋರಿಗೆ ಅನ್ಸುತ್ತೆ. ಅದು ಸರಿ ಡಾಕ್ಟರ್, ಈ ಡಿಸಾರ್ಡರ್ ನನ್ನ ತಾಯಿಗೆ ಹೇಗೆ ಬಂತು? ಇದು ಯಾರಿಗೆ ಬೇಕಾದರೂ ಬರಬಹುದು. ಸಿಜೋಫ್ರೀನಿಯಾ ಡಿಸಾರ್ಡರ್ ಪ್ರೌಢಾವಸ್ಥೆ ಅಥವಾ ಪ್ರೌಢಾವಸ್ಥೆ ಆರಂಭದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಡಿಸಾರ್ಡರ್ ಇರೋರಿಗೆ ಈ ಥರ ಸಿಂಪ್ಟಮ್ಸ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪರ್ಸನ್ ಟು ಪರ್ಸನ್ ಈ ಸಿಂಪ್ಟಮ್ಸ್ನ ತೀವ್ರತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಡಾಕ್ಟರ್, ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ? ಖಂಡಿತ ಇದೆ. ಈ ಡಿಸಾರ್ಡರ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿ ಇದಕ್ಕೆ ಚಿಕಿತ್ಸೆ ನೀಡಿದ್ರೆ ಬೇಗ ಹುಷಾರಾಗ್ತಾರೆ. ನೀವೇನು ವರಿ ಮಾಡ್ಕೋಬೇಕಂತಿಲ್ಲ, ಯಾಕಂದರೆ ನೀವು ಸರಿಯಾದ ಟೈಮಿಗೆ ಕರ್ಕೊಂಡು ಬಂದಿದ್ದೀರಾ. ನಾನು ಕೆಲವು ಮೆಡಿಸಿನ್ಸ್ ಬರ್ಕೊಡ್ತೀನಿ, ಅದನ್ನ ಕರೆಕ್ಟ್ ಟೈಮಿಗೆ ರೆಗ್ಯುಲರ್ ಆಗಿ ಅವ್ರಿಗೆ ಕೊಡಿ. ಆದಷ್ಟು ಬೇಗ ಹುಷಾರಾಗ್ತಾರೆ. ಓಕೆನಾ? ಓಕೆ ಡಾಕ್ಟರ್. ಓಕೆ ಡಾಕ್ಟರ್. ಹಾಂ, ಇನ್ನೊಂದು ವಿಷಯ ಉಳಿದಿದ್ದು ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಐ ಹ್ಯಾವ್ ಟು ಗೋ ನೌ. ಓಕೆ ಓಕೆ. ಥ್ಯಾಂಕ್ ಯು ಡಾಕ್ಟರ್. ಹಾಯ್, ಐ ಆಮ್ Hi, ಡಾಕ್ಟರ್ sir. ಪ್ರತಾಪ್. ನೋಡಿ, ಇದು ಬರೀ ಮೆಡಿಸನ್ಸಿಂದ ಮಾತ್ರ ಕಂಪ್ಲೀಟಾಗಿ ಗುಣ ಆಗಲ್ಲ. ಅದರ ಜೊತೆಗೆ ಈ ಥರ ಪೇಷಂಟ್ಸ್ಗೆ ಬೇಕಾಗಿರೋದು ನಿಮ್ಮ ಪ್ರೀತಿ, ಕಾಳಜಿ ಮತ್ತು ಅವರೇನಾದರೂ ಕಿರಿಕಿರಿ ಮಾಡಿದ್ರೆ ನಿಮಗೆ ಅವರನ್ನು ಸಹಿಸಿಕೊಳ್ಳುವ ತಾಳ್ಮೆ ಇರಬೇಕು. ಅದು ತುಂಬ ಮುಖ್ಯ.
ಅವರ ಮನಸ್ಸನ್ನು ಯಾವಾಗಲೂ ಪ್ರಶಾಂತವಾಗಿ ಇರೋ ಹಾಗೆ ನೀವು ನೋಡ್ಕೋಬೇಕು. ಅವರನ್ನು ಯಾವಾಗಲೂ ನಾರ್ಮಲ್ ಆಗಿ ಟ್ರೀಟ್ ಮಾಡಿ, ಅಷ್ಟು ಸಾಕು. ಜೊತೆಗೆ ಸರ್ ಬರೆದು ಕೊಟ್ಟಿದ್ದ ಡೇಟ್ಸ್ಗೆ ಸರಿಯಾಗಿ ಅವ್ರನ್ನ ಕೌನ್ಸಿಲಿಂಗ್ಗೆ ಕರ್ಕೊಂಡು ಖಂಡಿತ ಕರ್ಕೊಂಡು ಬರ್ತೀವಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ವಿನಯ್, ನೀನೇನು ಬೇಜಾರು ಮಾಡ್ಕೊಂಬೇಡ. ನಿನ್ನ ಜೊತೆಲಿ ನಾನು ಇರ್ತೀನಿ. ಇಬ್ರು ಸೇರಿ ಅಮ್ಮನ ಈ ಡಿಸಾರ್ಡರಿಂದ ಹೊರಗೆ ಬರೋಕ್ಕೆ ಸಹಾಯ ಮಾಡೋಣ. ನನಗೆ ಅಂತ ನನ್ನ ಲೈಫಲ್ಲಿ ಯಾರೂ ಇಲ್ಲ. ನನ್ನ ಲೈಫಲ್ಲಿ ನೀನು ಮತ್ತು ಅಮ್ಮನೇ ಅತ್ಯಮೂಲ್ಯ ಮುತ್ತುಗಳು. ಅಮ್ಮನಿಗೆ ಗಾದಾಗಿಂದ ನಾನೆಲ್ಲೋ ಒಬ್ಬಂಟಿನ ಥರ ಫೀಲ್ ಆಗಿಬಿಟ್ಟಿತ್ತು. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ನಿಮಗೆ ಏನೂ ಆಗಿಲ್ಲ. ಡಾಕ್ಟ್ರ್ ಹೇಳ್ದ ಹಾಗೆ ಟೈಮ್ ಟು ಟೈಮ್ ಮೆಡಿಸಿನ್ ತಗೊಂಡು ರೆಸ್ಟ್ ಮಾಡಿದರೆ ಬೇಗ ಹುಷಾರಾಗ್ತೀರಾ. ಹ್ಞೂ ಅಮ್ಮ, ನಿಂಗೇನೂ ಆಗಿಲ್ಲ. ಡಾಕ್ಟ್ರು ಹೇಳಿದಾಗೆ ಟೈಮ್ ಟು ಟೈಮ್ ಮೆಡಿಸಿನ್ಸ್ ತೊಗೊಂಡ್ರೆ ಬೇಗ ಹುಷಾರಾಗ್ತೀಯಾ. ಸಹನೆ ಪ್ರೀತಿಯ ಪ್ರತಿರೂಪವೇ ಅಮ್ಮ. ಅಮ್ಮನ ಮಡಿಲೇ ನನಗೆ ಸ್ವರ್ಗವು ಅಮ್ಮ. ಸಹನೆ ಪ್ರೀತಿಯ ಪ್ರತಿರೂಪವೇ ಅಮ್ಮ. ಅಮ್ಮನ ಮಡಿಲೇ ನನಗೆ ಸ್ವರ್ಗವು ಅಮ್ಮ. ಅಮ್ಮ ಚಂದ್ರನ ತೋರಿಸಿ ಹೇಳುವ ಕಥೆಯಲ್ಲಿ ನಾನೇ ರಾಜನು. ಕಥೆಯ ಹೇಳುತ್ತಾ ನನ್ನ ನಗೆಸುತ್ತಾ ಅವಳ ಎಲ್ಲ ನೋವ ಮರೆವಳು. ಏಳು ಸಮುದ್ರವ ಕಂಡಿರದ ನಾನು ಕಲ್ಪನೆಯಲ್ಲೇ ತೋರಿಸುವಳು ಅಮ್ಮ. ಸಹನೆ ಪ್ರೀತಿಯ ಪ್ರತಿರೂಪವೇ ಅಮ್ಮ. ಅಮ್ಮನ ಮಡಿಲೇ ನನಗೆ ಸ್ವರ್ಗವು ಅಮ್ಮ. ಕಡಲು ನೀಲಿ ಭಾನು ಕೆಂಪು ನಿಗೂಮಿ ಹಾಗೆ ಇರಲಿ ತಂಪು ನೀವು ಆಗಿ ಅರಳು ಸೌಭಾಗ್ಯ ಶಾಶ್ವತವಾಗಿರಲಿ ನಮ್ಮ ಈ ಬಾಂಧವ್ಯ. ನೀ ನನಗೆ ತಂದೆ, ನೀನೇ ಗುರುವಮ್ಮ. ಏಳೇಳು ಜನ್ಮಕ್ಕೂ ನೀನೇ ನನಗಮ್ಮ. ಸಹನೆ ಪ್ರೀತಿಯ ಪ್ರತಿರೂಪವೇ ಅಮ್ಮ. ಅಮ್ಮನ ಮಡಿಲೇ ನನಗೆ ಸ್ವರ್ಗವು ಅಮ್ಮ. ವಿನಯ್, ಯುವರ್ ಮದರ್ ಇಸ್ ಡೂಯಿಂಗ್ ಮಚ್ ಬೆಟರ್ ನೌ. ಥ್ಯಾಂಕ್ ಯು ಡಾಕ್ಟರ್. ನಾ ಅಂದ್ಕೊಂಡಿದ್ದಕ್ಕಿಂತ ಬೇಗ ಹುಷಾರಾಗಿದ್ದಾರೆ. ಇದಕ್ಕೆ ನಿಮ್ಮಿಬ್ಬರ ಪ್ರೀತಿ ಕಾಳಜಿನೇ ಕಾರಣ. ಐ ಕ್ಯಾನ್ ಸಿ ಹ್ಯೂಜ್ ಇಂಪ್ರೂವ್ಮೆಂಟ್ ಇನ್ ಹರ್. ಹೀಗೆ ಅವರಿಗೆ ರೆಗ್ಯುಲರಾಗಿ ಮೆಡಿಸಿನ್ ಕೊಡ್ತಾ ಮನೆಯಲ್ಲೇ ಸಪೋರ್ಟಿಂಗ್ ವಾತಾವರಣ ಇದ್ದರೆ ಬೇಗ ಹುಷಾರಾಗ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್. ನೀವಿಬ್ರು ನನ್ನ ಲೈಫ್ನ 2 ಅತ್ಯಮೂಲ್ಯ ಮುತ್ತುಗಳು.